ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜೀವ್ ಕುಮಾರ್. ನಾನು ಬಡವ ಸಾರ್ ಅನ್ನುವಂಥ ಒಂದು ಕಿರುಚಿತ್ರದ ನಾಯಕ ನಟ ಕಮ್ ನಿರ್ದೇಶಕ. ನಾನು ಈಗ ಈ ವಿಡಿಯೋನ ಮಾಡ್ತಿರ್ತಕ್ಕಂತಹ ಮುಖ್ಯ ಉದ್ದೇಶ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬರ್‌ಗಳಿಗೆ ಆ, ಒಂದು ವಿಷಯವನ್ನು ಹೇಳಬೇಕು ಅಂತ. ಏನು ಹೇಳಬೇಕು ಅಂದರೆ, ಏನು ಹೇಳಿದರೂ ಕಡಿಮೆನೇ ಆಗುತ್ತೆ. ಯಾಕೆಂದರೆ ಈ ಚಿತ್ರ ರಿಲೀಸ್ ಆಗಿ ಕೇವಲ 2 ತಿಂಗಳಲ್ಲಿ 4.5 ಲಕ್ಷಕ್ಕಿಂತಲೂ ಅಧಿಕವಾದಂತಹ ವೀಕ್ಷಣೆಯನ್ನು ಪಡ್ಕೊಂಡು ಮುನ್ನುಗ್ತಾ ಇದೆ. 1,500ಕ್ಕಿಂತಲೂ ಅಧಿಕ ಕಮೆಂಟ್‌ಗಳು ಬಂದಿದ್ದಾವೆ. ಲೆಕ್ಕವಿಲ್ಲದಷ್ಟು ಫೋನ್ ಕಾಲ್ಸು. ಆಮೇಲೆ ಕರ್ನಾಟಕದ ಮೂಲೆ ಮೂಲೆಯಿಂದ ನಮಗೆ ನೀವೆಲ್ಲ ಕೊಡ್ತಾ ಇರುವಂತಹ ಪ್ರೀತಿ, ವಿಶ್ವಾಸ ಇದೆಲ್ಲ ನಮ್ಮ ಮಟ್ಟಿಗೆ ತುಂಬ ಎತ್ತರದ ರಿವಾರ್ಡ್, ತುಂಬ ದೊಡ್ಡ ಮಟ್ಟಿನ ರಿವಾರ್ಡು. ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಈ ಚಿತ್ರ ಈ ಲೆವೆಲ್‌ಗೆ ರೀಚ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಪ್ರೀತಿ ಸಿಗುತ್ತೆ ಕನ್ನಡದ ಜನತೆಯ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾವ ಥರ ಅಂದರೆ, ದಿನಕ್ಕೆ ಮಿನಿಮಮ್ 10 ಜನ ಅಂತೂ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಕಣ್ಣೀರು ಹಾಕ್ತಾರೆ. ಕಣ್ಣೀರು ಹಾಕಿ ಅವರ ಜೀವನದಲ್ಲಿ ಅವರು ಅನುಭವಿಸಿರುವಂಥ ನೋವುಗಳನ್ನ ನಮ್ಮ ಹತ್ರ ಹಂಚ್ಕೊಂಡಾಗ ನಿಜವಾಗ್ಲೂ ನಾವು ಇದಕ್ಕೆಲ್ಲ ಯೋಗ್ಯರಾ? ನಮ್ಮ ಹತ್ರ ಇದನ್ನೆಲ್ಲ ಹೇಳ್ಕೊತಾರಲ್ಲ ಇವರು. ನಮಗೆ ಯೋಗ್ಯತೆ ಇದೆಯಾ ಅವ್ರ ನೋವನ್ನ ಕೇಳೋವಂಥ ಯೋಗ್ಯತೆ? ಆ್ಯಕ್ಚುಲಿ ನಿಮ್ಮ ಜೀವನದಲ್ಲಿ ನೀವು ಹೀರೋಗಳೇ. ನಿಮ್ಮ ಜೀವನದಲ್ಲಿ ನೀವು ನಾಯಕರು. ಅಂಥವರು ನಮ್ಮನ್ನು ಒಪ್ಕೊಂಡು ನಮ್ಮ ಒಂದು ಪ್ರಯತ್ನವನ್ನು ಶ್ಲಾಘಿಸಿ ಸಪೋರ್ಟ್ ಮಾಡಿ ಬೆಂಬಲಿಸ್ತಾ ಇದ್ದೀರಲ್ಲ, ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾವ ರೀತಿ ಅಂದರೆ, ಮಗನ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಎಷ್ಟೊಂದು ಜನ. ನನ್ನ ಮನೆ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡಿಕೊಂಡು ತಿಂಡಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಲಾಸ್ಟಿಗೆ ಫಿಲ್ಮ್ ಕೊನೆಯಲ್ಲಿ ನಾನೊಂದು QR ಕೋಡ್ ಹಾಕಿದ್ದೀನಿ. ಈ ಚಿತ್ರ ನಿಮಗೆ ಮನಸಾರೆ ಇಷ್ಟ ಆಗಿದ್ದರೆ ಧನ ಸಹಾಯ ಮಾಡಿ ಅಂತ. ಅದರಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಧನ ಸಹಾಯ ಹರಿದು ಬರ್ತಾ ಇದೆ. ನಿಜವಾಗ್ಲೂ ಮುಂದಿನ ಪ್ರಯತ್ನಕ್ಕೆ ನಮಗೆ ನಿಜವಾಗ್ಲೂ ಸಹಾಯ ಆಗ್ತಾ ಇದೆ. ಆದರೆ ಒಂದೇನೆಂದರೆ, ಮ್ಯಾಕ್ಸಿಮಮ್ ತುಂಬ ಜನ ನಾನು ಬಡವ ಸಾರ್ನ ಮುಂದುವರೆದ ಭಾಗವನ್ನು ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಖಂಡಿತ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ಒಬ್ಬ ನಿರ್ಮಾಪಕರ ಹತ್ರ ಮನ ಜಾರಿತೆ ಅನ್ನೋಂಥ ಒಂದು ಕಿರುಚಿತ್ರವನ್ನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಅದರ ಕಥೆ ರೆಡಿಯಾಗಿದೆ, ಪಾತ್ರದ ಆಯ್ಕೆ ಕೂಡ ಆಗಿದೆ, ಪಾತ್ರಗಳ ಆಯ್ಕೆ ಎಲ್ಲರೂ ಕೂಡ ಅಭ್ಯಾಸದಲ್ಲಿ ತೊಡಕೊಂಡಿದ್ದಾರೆ. ಹಾಗಾಗಿ ಆ ಕಿರುಚಿತ್ರದ ನಿರ್ಮಾಣ ಕಾರ್ಯದಲ್ಲಿ ನಮ್ಮ ತಂಡ ಕೆಲಸ ಮಾಡ್ತಾ ಇದೆ. ಅದು ಮುಗಿದ ತಕ್ಷಣವೇ ನಾನು ಬಡವ ಸಾರ್ನ ಮುಂದುವರೆದ ಭಾಗ ನಿಮ್ಮ ಮುಂದೆ ಬರುತ್ತೆ. ನನಗೆ ಗೊತ್ತಿಲ್ಲ ನಿಮ್ಮ ನಿರೀಕ್ಷೆ ನಾನು ಎಷ್ಟು ಮಟ್ಟಿಗೆ ಉಳಿಸ್ಕೋತೀನಿ, ಎಷ್ಟು ಮಟ್ಟಿಗೆ ನಿಜ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನಾನು ನನ್ನ ಶಕ್ತಿ ಮೀರಿ ಇಷ್ಟಪಟ್ಟು ಕಷ್ಟಪಟ್ಟು ಶ್ರಮ ಪಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ, ನಿಮ್ಮ ಪ್ರೀತಿ ಈ ಒಂದು ಕಲಾವಿದನ ಮೇಲೆ, ನಮ್ಮ ಕಲಾವಿದರ ತಂಡದ ಮೇಲೆ ಹೀಗೆ ಇರಲಿ ಅಂತ ಬೇಡ್ಕೋತಾ ಇದ್ದೀನಿ. ನಮಸ್ಕಾರ. ಲವ್ ಯು.